ಹಾಯ್ ಸ್ನೇಹಿತರೆ, ನಮಸ್ಕಾರ. ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಸ್ ಬಂದಿದೆ. ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಹೊಸ ಅಪ್ಡೇಟ್ ಏನಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಮತ್ತೆ ಕೊನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ನಡೆದ ಸಭೆಯಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಈ 5 ಗ್ಯಾರಂಟಿಗಳೇನಿದ್ದಾವೆ ನೋಡಿ, ಈ 5 ಗ್ಯಾರಂಟಿಗಳನ್ನು ಮುಂದುವರಿಸೋದು ಅಥವಾ ಬೇಡ ಅಂತ ಪ್ರೆಸ್ ಮೀಟ್ ಅವರು ಸಿದ್ದರಾಮಯ್ಯ ಸರ್ ಅವರನ್ನು ಕೇಳಿದಾಗ, ನಾವು 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನಾವು ಇನ್ನು 4 ವರ್ಷಗಳ ಕಾಲ ಸಂಪೂರ್ಣವಾಗಿ ನಾವು ಮುಂದುವರಿಸ್ತೇವೆ ಮತ್ತು ಏನು ಜನರು ಒಂದು ಹೇಳಿಕೆ ನೀಡಿದ್ದಾರೆ ನೋಡಿ, ಏನು ಪಕ್ಷದವರ ಮಾತು ಕೇಳಿ ಏನು ಜನರು ಒಂದು ಹೇಳಿಕೆ ಹೇಳ್ತಿದ್ದಾರೆ ನೋಡಿ, ಇವು 5 ಯೋಜನೆಗಳಿಗೆ ನೀವು ಕಂಟಿನ್ಯೂ ಆಗಿ ಇನ್ನು 4 ವರ್ಷಗಳ ಕಾಲ ಈ 5 ಗ್ಯಾರಂಟಿಗಳು ನೀಡಿದರೆ ಏನು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗುವುದಿಲ್ಲ ಅಂತ ಏನು ಜನರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಏನಂತ ಹೇಳಿದಾರೆ ಅಂದ್ರೆ, ನಿಮಗೆ ಈ 5 ಗ್ಯಾರಂಟಿಗಳು ಬೇಡ ಆದರೆ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಆದರೆ ಇವು 5 ಗ್ಯಾರಂಟಿಗಳನ್ನ ಕೊಡೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಡಿಸ್ತಿದೆ ನಮಗೆ ಗೊತ್ತು. ಆದ ಕಾರಣ ನಾವು ಅವರಿಗೆ ಇವು 5 ಗ್ಯಾರಂಟಿಗಳನ್ನು ನಿಮಗೆ ಮಾತ್ರ ನಾವು ಮಾಡಿಲ್ಲ, ನಿಮಗೆ ಯಾರಿಗೆಲ್ಲ ಬೇಡ ನೋಡಿ, ನೀವು ನಿಮ್ಮ ಇವು 5 ಗ್ಯಾರಂಟಿಗಳಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಗ್ರಾಮವನ್ನು ಮತ್ತು ಕಂಪ್ಯೂಟರ್ ಸೆಂಟರ್ ನಲ್ಲಿ ಹೋಗಿ ನಿಮಗೆ ಈ ಯೋಜನೆಗಳು ಬೇಡ ಅಂದರೆ ನೀವು ಕ್ಯಾನ್ಸಲ್ ಮಾಡಿಸ್ಕೋಬಹುದು ಅಂತ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಮತ್ತು ಯಾರಿಗೆಲ್ಲ ಬಸ್ ಶಕ್ತಿ ಯೋಜನೆ ಅಲ್ಲ, ಬಸ್ ಪ್ರಯಾಣ ಮಾಡೋರಿಗೆ ನೀವು ಅಲ್ಲಿ ಕಂಡಕ್ಟರ್ ಹೇಳಿಗೆ ನಮಗೆ ಬಸ್ ಪ್ರಯಾಣ ಬೇಡ, ಬಿಟ್ಟಿ ಪ್ರಯಾಣ ಬೇಡ, ನಮಗೆ ಟಿಕೆಟ್ ಕೊಡಂದ್ರೆ ಅವರು ನಿಮಗೆ ಟಿಕೆಟ್ ತೆಗೆದುಕೊಡ್ತಾರೆ. ಆದ ಕಾರಣ ಯಾರಿಗೆಲ್ಲ ನಿಮಗೆ ಇವು 5 ಗ್ಯಾರಂಟಿಗಳು ಯಾರಿಗೆಲ್ಲ ಬ್ಯಾಡ್ ಆಗಿದ್ದಾವೆ ನೋಡಿ, ಅದಕ್ಕೆ ರಾಜ್ಯ ಅಭಿವೃದ್ಧಿಗೆ ನಮಗೆ ಗೊತ್ತು, ನಾವು ಹೇಗೆ ರಾಜ್ಯ ಅಭಿವೃದ್ಧಿ ಮಾಡೋದು ಅಂತ. ನಿಮಗೆ ಇವು 5 ಗ್ಯಾರಂಟಿಗಳು ಬೇಡಾದರೆ ನಿಮಗೆ ಯಾರಿಗೆಲ್ಲ ಬೇಡ ನೋಡಿ, ಅವರು ನಿಮ್ಮ ಈ 5 ಗ್ಯಾರಂಟಿಗಳಲ್ಲಿ ನೀವು 5ನ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ. ಇವು 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಬಹುತೇಕ 70 to 80% ಫಲಾನುಭವಿಗೆ ಎಲ್ಲರಿಗೂ ದೊರಕುತ್ತವೆ. ಆದ ಕಾರಣ ನಾವು ತುಂಬಾ ಕಡೆ ನೋಡಿದ್ದೇವೆ. ಈ 5 ಗ್ಯಾರಂಟಿಗಳಿಂದ ತುಂಬಾ ಜನರ ಸ್ಕೂಲ್ ವ್ಯವಸ್ಥೆಗೆ ಮತ್ತು ಅವರ ಮನೆ ಅಷ್ಟು ಖರ್ಚಿಗೆ ಅಂತ ತುಂಬಾ ಮಾಹಿತಿಯನ್ನು ಕೇಳಿದ್ದೇವೆ. ಆದ ಅನುಕೂಲವಾಗುತ್ತದೆ. ಆದ ಕಾರಣ ನಾವು ತುಂಬಾ ಕಡೆ ನೋಡಿದ್ದೇವೆ. ಆದ ಕಾರಣ ಈ 5 ಗ್ಯಾರಂಟಿಗಳನ್ನು ನಾವು ಇನ್ನೂ ಸತತವಾಗಿ 4 ವರ್ಷಗಳ ಕಾಲ ನಾವು ನಡೆಸಿಕೊಂಡು ಹೋಗುತ್ತೇವೆ ಅಂತ ಶ್ರೀ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಯಾರಿಗೆ ಬೇಡ ನೋಡಿ, ಅವರು ಈ ಯೋಜನೆಯಿಂದ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಆಗಿತ್ತು ಈ 5 ಯೋಜನೆಗಳ ಅಪ್ಡೇಟ್ಸು. ಇನ್ನು 11ನೇ ಕಂತಿನ ಬಗ್ಗೆ ಹೋಗೋಣ. 11ನೇ ಕಂತಿನ ಹಣ ಈಗಾಗಲೇ ತುಂಬಾ ಫಲಾನುಭವಿಗೆ ಬರ್ತಾ ಇದೆ. ದಿನ ಆಲ್ಮೋಸ್ಟ್ 3ರಿಂದ 4 ಲಕ್ಷ ಫಲಾನುಭವಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರ್ತಾ ಇದೆ. ಮತ್ತು ಇನ್ನುಳಿದ ಫಲಾನುಭವಿಗೆ ಇನ್ನೆರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ನಿಮಗೆ ತಲುಪಿಸ್ತೀವಿ, ಜಮಾ ಮಾಡ್ತೇವೆ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಹಾಗೂ ಜುಲೈ ತಿಂಗಳ 12ನೇ ಕಂತಿನ ಹಣ ಕೂಡ ಇದೇ ಜುಲೈ 15ರ ನಂತರ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಒಟ್ಟರಲ್ಲಿ ಇದೇ ಜುಲೈ 8ರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಕೂಡ ಬರುತ್ತೆ. ಹಾಗೂ 11ನೇ ಕಂತಿನ ಹಣ ಕೂಡ ಸಂಪೂರ್ಣವಾಗಿ ಎಲ್ಲಾ ಫಲಾನುಭವಿಗೆ ಬಂದು ತಲುಪಿದೆ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ನಡೆಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.